अयं मयाञ्जलिर्बद्धो दयासागरसिद्धये यदनुग्रहतो जन्तुश्चित्रसंसारमुक्तिभाक् ಗುರ್ವನುಗ್ರಹ ಬಲವು ಸ್ಥಿರವಾಗಿ ಇರುತ್ತಿರಲು ಸಕಲ ಜೀವಿಗಳು ಸಂಸಾರದೆಲ್ಲ ದುಃಖದಿಂಪಾರಾಗಿ ಗುರುದಯ ಸಾಗಿ ಮಿಂದು ಬಾಧೆಗಳಿಂ ಮುಕ್ತಿಗೇರುವುವು. ಗುರ್ವನುಗ್ರಹ ಬಲವು ಸ್ಥಿರವಾಗಿ ಇರುತ್ತಿರಲು ಸಕಲ ಜೀವಿಗಳು ಸಂಸಾರದೆಲ್ಲ ದುಃಖದಿಂಪ ಗುರುದಯ ಸಾಗರದಿ ಮಿಂದು ಬಾಧೆಗಳಿಂ ಮುಕ್ತಿಗೇರುವುವು. ಶ್ರೀ ಗುರೋಃ ಪರಮಂ ರೂಪಂ ವಿವೇಕಂ ಚಕ್ಷುರಗ್ರತಃ ಮಂದಭಾಗ್ಯಾನ ಪಶ್ಯಂತಿ ಅಂಧಾಃ ಸೂರ್ಯೋದಯಂ ಯಥಾ. ಗುರು ಪರಮರೂಪು ಜ್ಞಾನ ದೃಷ್ಟಿಯ ನೀಡೆ ಸುಕೃತಹೀನರಿಗೆ ಈ ಜ್ಞಾನ ಸಿಗದು. ನೇತ್ರಹೀನನದೆಂತು ರವಿಯ ಕಾಣದೆ ಇಹನ ಅಂತೆ ಅಜ್ಞಾನಿಗೆ ಗುರು ಕೃಪೆಯು ಸಿಗದು. ಗುರು ಪರಮರೂಪವು ಜ್ಞಾನ ದೃಷ್ಟಿಯ ನೀಡೆ ಸುಕೃತಹೀನರಿಗೆ ಈ ಜ್ಞಾನ ಸಿಗದು. ನೇತ್ರಹೀನನದೆಂತು ರವಿಯ ಕಾಣದೆ ಇಹನ ಅಜ್ಞಾನಿಗೆ ಗುರು ಕೃಪೆಯು ಸಿಗದು. ಕುಲಾನಾಂ ಕುಲಕೋಟೀನಾಂ ತಾರಕಸ್ತತ್ರ ತತ್ಕ್ಷಣಾತ್ ಅತಸ್ಥಂ ಸದ್ಗುರುಂ ತ್ವಾ ತ್ರಿಕಾಲಮಭಿವಂದಯೇತ್. ಗುರ್ವನುಗ್ರಹ ಶಿಷ್ಯನನು ಮಾತ್ರ ಉದ್ಧರಿಸದೆ ಅವನ ಕುಲಕೋಟಿಯನು ಉದ್ಧರಿಪುದು. ಅದರಿಂದಲಾವಗಂ ಗುರುಮೂರ್ತಿಯನು ನಿರತ ತ್ರಿಕಾಲದಲ್ಲಿಯೂ ನಮಿಸಬೇಕು. ಗುರ್ವನುಗ್ರಹ ಶಿಷ್ಯನನು ಮಾತ್ರ ಉದ್ಧರಿಸದೆ ಅವನ ಕುಲಕೋಟಿಯನು ಉದ್ಧರಿಪುದು. ಅದರಿಂದಲಾವಗಂ ಗುರುಮೂರ್ತಿಯನು ನಿರುತ ತ್ರಿಕಾಲದಲ್ಲಿಯೂ ನಮಿಸಬೇಕು. ಶ್ರೀನಾಥ ಚರಣದ್ವಂದ್ವಂ ಯಸ್ಯಾಂ ದಿಶಿ ವ್ಯತೆ ತಸ್ಯಾಂ ದಿಶಿ ನಮಸ್ಕುರ್ಯಾದ್ ಭಕ್ತ್ಯಾಂ ಪ್ರತಿದಿನಂ ಪ್ರಿಯೇ. ಶ್ರೀಮಂತವಾದಂಥ ಗುರುಚರಣ ಯುಗಳವು ಇರುವ ದಿಶೆಗೆ ಬಾಗಿ ನಮಿಸಬೇಕು. ಗುರುವಿನ ದರ್ಶನವು ಲಭಿಸದಿದ್ದರೂ ಕೂಡ ಗುರುವಿರುವ ದಿಕ್ಕಿಗೆ ನಮಿಸಬೇಕು. ಶ್ರೀಮಂತವಾದಂಥ ಗುರುಚರಣ ಯುಗಳವು ಇರುವ ದಿಶೆಗೆ ಬಾಗಿ ನಮಿಸಬೇಕು. ಗುರುವಿನ ದರ್ಶನವು ಲಭಿಸದಿದ್ದರೂ ಕೂಡ ಗುರುವಿರುವ ದಿಕ್ಕೆ ನಮಿಸಬೇಕು. ಸಾಷ್ಟಾಂಗ ಪ್ರಣಿಪಾತೇನ ಸ್ಥುವನ್ನಿತ್ಯಂ ಗುರುಂ ಭವೇತ್. ಭಜನಾಸ್ಥೈರ್ಯಮಾಪ್ನೋತಿ
ಸ್ವಸ್ವರೂಪಮಯೋ ಭವೇತ್. ದಿನ ದಿನವೂ ಎಡಬಿಡದೆ ನುತಿಸುತ್ತ ಹಲವಿಧದಿ ಸಾಷ್ಟಾಂಗಮೈಯಿಕ್ಕಿ ನಮಿಸಬೇಕು. ಗುರುವಿನಿಂದಲೇ ಚಿತ್ತಸ್ಥೈರ್ಯವು ಲಭಿಸಿ ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ದಿನ ದಿನವೂ ಎಡೆಬಿಡದೆ ನುತಿಸುತ್ತ ಹಲವಿಧದಿ ಸಾಷ್ಟಾಂಗಮೈಯಿಕ್ಕಿ ನಮಿಸಬೇಕು. ಗುರು ಭಜನೆಯಿಂದಲೇ ಚಿತ್ತಸ್ಥೈರ್ಯವು ಲಭಿಸಿ ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ಸ್ವಸ್ವರೂಪದ ಜ್ಞಾನ ಪ್ರಾಪ್ತಬಹುದು. ಅಯಂ